RSS ಏನು ಈ ದೇಶಕ್ಕಿಂತ ದೊಡ್ಡದಾ? ಈ ದೇಶ ಸಂವಿಧಾನಕ್ಕಿಂತ ದೊಡ್ಡದಾ? RSSನವರು ಮೊದಲಿಂದಲೂ ಈ ದೇಶವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಬಾವುಟವನ್ನು, ಈ ದೇಶದ ರಾಷ್ಟ್ರಗೀತೆಯನ್ನು ಯಾವುದೂ ಒಪ್ಕೊಂಡೇ ಇಲ್ವಲ್ಲ. ಇದು ಸಮಸ್ತ ದೇಶದ ಕರ್ನಾಟಕದ ಚಿತ್ತಾಪುರದತ್ತ ಇದೆ. ಯಾಕೆ ಅಂತಂದರೆ ಅಲ್ಲಿ ಜಿದ್ದಿ ಬಿದ್ದುಬಿಟ್ಟಿದೆ. ಈ RSSನವರು ಮೊದಲನೇ ದ್ವೇಷ ಸಾಧಕರು. ಅದು ಹೆಂಗೆ ನಮ್ಮನ್ನು ಬ್ಯಾನ್ ಮಾಡ್ತಾರೆ ನೋಡೇ ಬಿಡೋಣ ಅಂತ ಅವ್ರು ಹೇಳಿದ್ದೇನು ಅಂತಂದರೆ, ಅನುಮತಿ ತೆಗೆದುಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು. RSS ಇರಲಿ, ಬೇರೆ ಯಾವುದೇ ಸಂಘಟನೆ ಇರಲಿ, ಈ ದೇಶದ ಈ ನೆಲದ ಕಾನೂನಿಗೆ ಬದ್ಧರಾಗಿರಬೇಕು. ಇನ್ನೊಂದು ಕಡೆಗೆ ಆದರೆ ಬ್ಯಾನ್ ಮಾಡಬೇಕು ಅಂತ ಯಾರೂ ಶಬ್ದ ಬಳಸಿಲ್ಲ. ಆದರೆ ಇವರೇ ಹೇಳ್ತಾ ಇದ್ದಾರೆ, RSSನ ಬ್ಯಾನ್ ಮಾಡ್ತೀರಾ, ಅವರ ಅಪ್ಪನಿಗಾಗಿಲ್ಲ, ಅವ್ರ ಅಜ್ಜಿಗಾಗಿಲ್ಲ, ಅವ್ರ ತಾತನಿಗಾಗಿಲ್ಲ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಇವರೇ ಊಹೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತ ಇದೇ ಸಂಸದರೆಲ್ಲ ಹೇಳಿದರು. ಸಚಿವರು ಆಗ ಅನಂತಕುಮಾರ್ ಹೆಗಡೆ ಅವ್ರು ಹೇಳಿದಾಗ ಅವರು BJP ಅವರಾಗಲಿ RSS ಆಗಲಿ ಅದು ನಿರಾಕರಣೆ ಮಾಡಲಿಲ್ಲ, ಅವ್ರನ್ನ ಗೆದ್ದು ಬಿಸಾಕಲಿಲ್ಲ. ಹೌದು ಅಂತ ಅದರ ಅರ್ಥ ಏನು ಅಂತಂದ್ರೆ ನಮ್ಮದು ಅದೇ ಸಿದ್ಧಾಂತ ಅಂತ. ಹಾಗಾದ್ರೆ ನಿಮ್ಮ ಸಿದ್ಧಾಂತ ಏನು? ಮನುವಾದಿ ಸಿದ್ಧಾಂತ, ಹಿಂದುತ್ವವಾದಿ ಸಿದ್ಧಾಂತ, ರಾಷ್ಟ್ರವಾದಿ, ಉಗ್ರ ರಾಷ್ಟ್ರವಾದಿ, ಹಿಂದುತ್ವವಾದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣವಾದಿ ಹಿಂದುತ್ವದ ಸಿದ್ಧಾಂತ. ಸರ್, ಹಿಂದುತ್ವ ಅಂದ್ರೇ ಬ್ರಾಹ್ಮಣ, ವೈದಿಕಶಾಹಿ ಗುಂಪು. ಏನು ಮಾಡ್ತೀವಿ? ತರಬೇತಿ ಕೊಡೋದು, ಅದು ಏನು ದೊನ್ನೆ ಹಿಡ್ಕೊಂಡು ತರಬೇತಿ ಕೊಡೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ನಮ್ಮ ಸಂವಿಧಾನಕ್ಕೆ ಅಪಾಯ ಇದೆ ಅನ್ನೋ ಒಂದು ಸಂದೇಹ ಬರಕ್ಕೆ ಶುರು ಆಗ್ತಾರೆ. ಯಾಕಂದ್ರೆ ಸಂವಿಧಾನ ಭದ್ರಾಗಿಲ್ಲ ಇವರು. ಆಮೇಲೆ ಕಾನೂನು ನೋಡಿ, ಇವಾಗ ಚಿತ್ತಾಪುರದಲ್ಲಿ ನಾನು ಮಾಡೇ ಮಾಡ್ತೀನಿ ಅಂದರೆ ಏನ್ರಿ ಮಾಡ್ತೀರಾ? ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇದೆ ತಾನೆ. RSS ಲಾಠಿಯನ್ನು ಬಳಸ್ತಿದಲ್ಲ, ಅದು ಏನನ್ನ ಹೇಳುತ್ತೆ? ಯಾವುದರ ಸಂಕೇತ? ಒಂದು ಹೇಳ್ತಾ ಇದ್ದೀನಿ ಸರ್, ನೀವು ಯಾವುದನ್ನ ಇಟ್ಕೊಳ್ಳಿ, ಮತ್ತೊಬ್ಬರಿಗೆ ಅದರಿಂದ ಭಯ ಹುಟ್ಟುತ್ತಾ? ನಾವು ಒಂದು 100 ಜನ ಲಾಠಿ ಇಟ್ಕೊಂಡು ಸುತ್ತೀವಿ. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಈ ಕೆಲವು ಜನ ಈ RSS ಸಂಬಂಧ ಇಲ್ಲದವ್ರು ಇರ್ತಾರೆ. ಅವ್ರು ಎಲ್ಲರಿಗೂ ಸಹಿತ ಒಂದು ಭಯ ಬರುತ್ತೆ. ಇವ್ರು ಗುಂಪು ಹಿಡ್ಕೊಂಡು ಇಷ್ಟು ಲಾಠಿ ಹಿಡ್ಕೊಂಡು ಹೋಗ್ತಾರಲ್ಲಪ್ಪ, ನಾಳೆ ಏನಾದರೂ ಆಕಸ್ಮಿಕವಾಗಿ ನಾನು ಒಂದು ಪ್ರಶ್ನೆ ಮಾಡಿದ್ರು ಎಲ್ಲಿ ಬಂದು ಹಲ್ಲೆ ಮಾಡ್ಬಿಡ್ತಾರೋ. ಅದರಿಂದ ನಿಮ್ಮ ಪ್ರಕಾರ ಭಯೋತ್ಪಾದನೆಯ ಸಂಕೇತ, ಆತಂಕವಾದ, ಒಂದು ರೀತಿ ಆತಂಕವನ್ನು ಹುಟ್ಟಿಸ್ತೀವಿ ನಾವು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕಿನ್ಕೆರೆ. RSS ಬಗ್ಗೆ ಮತ್ತೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಚಿತ್ತಾಪುರದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಪಥಸಂಚಲನ ಆಗತ್ತಾ? ಮ್ಯಾಟ್ರು ಕೋರ್ಟ್ ಅಂಗಳದಲ್ಲಿ ಇದೆ. ಆದರೂ ಕೂಡ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ RSS ತೀರ್ಮಾನ ಮಾಡಿದೆ. ನಿನ್ನೆ ಹೊಸದಾಗಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿದೆ. ಮನವಿನಲ್ಲಿ ಯಾವ ರೂಟ್ ಮ್ಯಾಪ್ ಇದೆ, ಯಾವ ಮಾರ್ಗದಲ್ಲಿ ಈ ಪಥಸಂಚಲನ ಸಾಗುತ್ತೆ, ಎಷ್ಟು ಜನ ಸೇರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಆದರೆ ಅದನ್ನು ಮಾಧ್ಯಮಕ್ಕೆ ಬಹಿರಂಗಪಡಿಸಿಲ್ಲ. ಒಟ್ಟಿನಲ್ಲಿ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಬೃಹತ್ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಕೋರ್ಟ್ ಏನು ಹೇಳುತ್ತೆ, ಜಿಲ್ಲಾಡಳಿತ ಏನು ಹೇಳುತ್ತೆ, ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳಿವೆ. ಜೊತೆಗೆ ಈ RSS ಸುತ್ತ ಇಷ್ಟೆಲ್ಲ ಯಾಕೆ ಬೆಳವಣಿಗೆಗಳಾಗ್ತಿದ್ದಾವೆ, ಏನು ಬೆಳವಣಿಗೆಗಳಾಗ್ತಿದ್ದಾವೆ, ರಾಜಕೀಯ ಪಕ್ಷಗಳು ಹೇಗೆ ಪ್ರತಿಕ್ರಿಯಿಸ್ತವೆ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಶಶಿಕಾಂತ್ ಯಡಳ್ಳಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ತಾಪುರದಲ್ಲಿ ಏನಾಗ್ತಾ ಇದೆ? ಇದು ಸಮಸ್ತ ದೇಶದ ಕರ್ನಾಟಕದ ಚಿತ್ತಾಪುರದತ್ತ ಇದೆ. ಯಾಕೆ ಅಂತಂದರೆ ಅಲ್ಲಿ ಜಿದ್ದಿ ಬಿದ್ದುಬಿಟ್ಟಿದೆ. ಈ RSSನವರು ಮೊದಲನೇ ದ್ವೇಷ ಸಾಧಕರು. ಅದು ಹೆಂಗೆ ನಮ್ಮನ್ನು ಬ್ಯಾನ್ ಮಾಡ್ತಾರೆ ನೋಡೇ ಬಿಡೋಣ ಅಂತ ಅವ್ರು ಹೇಳಿದ್ದೇನು ಅಂತಂದರೆ, ಅನುಮತಿ ತೆಗೆದುಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು. RSS ಇರಲಿ, ಬೇರೆ ಯಾವುದೇ ಸಂಘಟನೆ ಇರಲಿ, ಈ ದೇಶದ ಈ ನೆಲದ ಕಾನೂನಿಗೆ ಬದ್ಧರಾಗಿರಬೇಕು. ಹೌದು, ಅದಕ್ಕೆ ನಾವು ಬದ್ಧತೆ ಇಲ್ಲ, ನಮ್ಮದೇ ಕಾನೂನು ಬೇರೆ ಅಂತಂದರೆ ಈ ದೇಶದಲ್ಲಿ ನೀವು ಇರಕೂಡದು. ಆದ್ದರಿಂದ ಕಾನೂನು ಏನು ಹೇಳುತ್ತೆ ಇಷ್ಟೇ. ನೀವು ನೋಡಿ, ಯಾವುದೇ ಕಾರ್ಯಕ್ರಮ ಮಾಡಲಿ, RSS ಅಂತಿಲ್ಲ ಸರ್. ಈಗ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ಆದರೆ ಅದಕ್ಕೆ ರೂಲ್ಸ್ ಪ್ರಕಾರ ನಾವೇನು ಮಾಡಬೇಕು, ಯಾವ ಪಥದಲ್ಲಿ ಹೋಗಬೇಕು, ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಗೆ ಹೋಗ್ತೀರಿ, ಎಷ್ಟು ಜನ ಇರ್ತೀರಿ, ನೀವು ಏನು ನೋಂದಣಿ ಮಾಡಿಸಿದ್ದೀರಾ, ಎಷ್ಟು ಜನ ಸೇರ್ತಾರೆ, ಏನು ಮಾಡ್ತೀರಿ, ಯಾರ್ಯಾರು ಅತಿಥಿಗಳು, ನಿಮ್ಮ ಇನ್ವಿಟೇಷನ್ ಕಾರ್ಡ್ ಯಾವುದು, ಇವುಗಳೆಲ್ಲವನ್ನು ಮುಂಚೆನೇ ಸಬ್ಮಿಟ್ ಮಾಡಬೇಕಾಗುತ್ತೆ ಜಿಲ್ಲಾಡಳಿತಕ್ಕೆ. ಇಲ್ಲ, ನಾವು ಅದೆಲ್ಲ ಮಾಡೋದಿಲ್ಲ, ವಿವರ ಇಷ್ಟೇ 2 ಪಾಯಿಂಟು, ನಾವು ಒಂದು ಪಥಸಂಚಲನ ಮಾಡುತ್ತೇವೆ, ಇಷ್ಟು ಹೇಳ್ಬಿಟ್ರೆ ಆಗುತ್ತೇನ್ರಿ? ಆಗೋದಿಲ್ಲ. ಸೊ ಆದ್ದರಿಂದ ಈಗಾಗಲೇ ಏನಾಗಿದೆ, RSS ಬ್ಯಾನ್ ಮಾಡಬೇಕು ಅಂತ ಒಂದು ಕಡೆಗೆ,
ಇನ್ನೊಂದು ಕಡೆಗೆ ಆದರೆ ಬ್ಯಾನ್ ಮಾಡಬೇಕು ಅಂತ ಯಾರೂ ಶಬ್ದ ಬಳಸಿಲ್ಲ. ಆದರೆ ಇವರೇ ಹೇಳ್ತಾ ಇದ್ದಾರೆ, RSSನ ಬ್ಯಾನ್ ಮಾಡ್ತೀರಾ, ಅವರ ಅಪ್ಪನಿಗಾಗಿಲ್ಲ, ಅವ್ರ ಅಜ್ಜಿಗಾಗಿಲ್ಲ, ಅವ್ರ ತಾತನಿಗಾಗಿಲ್ಲ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಇವರೇ ಊಹೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಯಾವುದೇ ಸಂಘಟನೆಯನ್ನು ಬ್ಯಾನ್ ಮಾಡಬೇಕಾದಾಗ ಅದು ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕಾಗತ್ತೆ. ಆಮೇಲೆ RSS ಯಾರೂ ಆಗಿಲ್ಲ, ಅಪ್ಪನಿಗಾಗಿಲ್ಲ, ಅಜ್ಜಿಗಾಗಿಲ್ಲ ಅಂದರೆ ಇದೇ ನೆಹರು ಮನೆತನದವ್ರನ್ನೇ ಇದನ್ನು ಬ್ಯಾನ್ ಮಾಡಿದ್ರು. ನೆಹರು ಅವರು ಅದು ಮಾಡಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿ ಆಗಿದ್ರು, ನೆಹರು ಅವರು ಪ್ರಧಾನಿ ಆಗಿದ್ರು. ಆ ಸಂದರ್ಭದಲ್ಲಿ ಇದನ್ನು ಬ್ಯಾನ್ ಮಾಡಿ ಹಾಕಿದ್ರು. ಆಯ್ತು, ಎಷ್ಟು ಸತಿ ಬ್ಯಾನ್ ಮಾಡಿದ್ರು ಸಹಿತ ಇವ್ರೇನು ಮಾಡಿ ಮತ್ತೆ ಕ್ಷಮಾಪಣೆ ಪತ್ರ ಪಡೆದು ಈ ದೇಶದ ಕಾನೂನಿಗೆ, ಈ ದೇಶದ ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಕೊಡುತ್ತೇವೆ, ಇನ್ಮೇಲೆ ಹೀಗಾಗಿ ನೋಡ್ಕೊಳ್ತೇವೆ ಅಂತ ಹೇಳಿ ಬರೆದು ಕೊಟ್ಟುಬಿಟ್ಟೆ ಮತ್ತೆ ಏನು ಮಾಡಿದ್ರು, ಅದನ್ನು ರಿವೋಕ್ ಮಾಡಿಸಿದ್ರು. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ನೀವು ಈ ಸಂವಿಧಾನವನ್ನು ನೀವು ಮಾನ್ಯ ಮಾಡದೇ ಇದ್ದರೆ ನೀವು ಅನಧಿಕೃತ ಸಂಘಟನೆ ಆಗುತ್ತೆ. RSS ಏನು ಈ ದೇಶಕ್ಕಿಂತ ದೊಡ್ಡದಾ? ಈ ದೇಶ ಸಂವಿಧಾನಕ್ಕಿಂತ ದೊಡ್ಡದಾ? RSSನವರು ಮೊದಲಿಂದಲೂ ಈ ದೇಶವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಬಾವುಟವನ್ನು, ಈ ದೇಶದ ರಾಷ್ಟ್ರಗೀತೆಯನ್ನು ಯಾವುದೂ ಒಪ್ಕೊಂಡೇ ಇಲ್ವಲ್ಲ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಯಾಕೆಂದ್ರೆ ಮೊದಲನೇದು ಸ್ವತಂತ್ರ ಸಿಕ್ಕಿನಿಂದ ಇಲ್ಲಿವರೆಗೂ, ಸಿಕ್ಕ ತಕ್ಷಣ ಆ ನಂತರದ ಇಲ್ಲಿವರೆಗೂ ಎಲ್ಲ ಘಟನೆಗಳನ್ನು ನೋಡಿ ನೀವು. ಅವ್ರು ಮೊದಲು ಹೇಳಿದ್ದೇನು ಅಂತಂದರೆ, ಈ ದೇಶದ ಬಾವುಟ ಏನಿದೆ ಅಲ್ವಾ, ಅದು 3 ತ್ರಿವರ್ಣ ಇದೆ, ಅದು ಅಪಶಕುನ, ಅದನ್ನು ನಾವು ನಂಬೋದಿಲ್ಲ, ನಮಗೆ ಭಗವದ್ಧ್ವಜ ಮಾತ್ರ ಬರಬೇಕು, ಈ ದೇಶಕ್ಕೆ ಬಾವುಟ ಆಗಬೇಕು ಅಂತ ಹೇಳೋರು. ಜನಗಣಮನ ಈ ರಾಷ್ಟ್ರಗೀತೆ ಬ್ರಿಟಿಷರನ್ನ ಹೊಗಳಲಿಕ್ಕೆ ರವೀಂದ್ರನಾಥ್ ಠಾಗೂರ್ ಅವರು ಬರೆದ್ರು. ಆದ್ದರಿಂದ ಅದು ಬೇಕಾಗಿಲ್ಲ ನಮಗೆ. ಸೊ ಆದ್ದರಿಂದ ನಾವು ಸದಾ ವತ್ಸಲೆನೋ ಇನ್ನೊಂದು ಮತ್ತೊಂದು ಅವ್ರದ್ದೇನಿದೆ ಅದನ್ನು ಮಾಡಬೇಕು ಒಂದು ಮಾತ್ರ ಅಂತ ಹೇಳ್ತಾ ಇದ್ರು. ಸರಿ, ಎಲ್ಲ ಇಷ್ಟ ಅದನ್ನು ಆಯ್ತು. ಆಮೇಲೆ ಸಂವಿಧಾನದ ಮೇಲೆ ಅವತ್ತಿಂದ ಇವತ್ತರೆಗೂ ಎಷ್ಟೊಂದು ಆಗ್ತಾ ಇದ್ದಾವೆ. ಸಂವಿಧಾನದ ಪ್ರತಿಯನ್ನು ಬೀದಿಯಲ್ಲಿ ಸುಟ್ಟರು. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತ ಇದೇ ಸಂಸದರೆಲ್ಲ ಹೇಳಿದರು. ಸಚಿವರು ಆಗ ಅನಂತಕುಮಾರ್ ಹೆಗಡೆ ಅವ್ರು ಹೇಳಿದಾಗ BJP ಅವರಾಗಲಿ RSS ಆಗಲಿ ಅದು ನಿರಾಕರಣೆ ಮಾಡಲಿಲ್ಲ, ಅವ್ರನ್ನ ಗೆದ್ದು ಬಿಸಾಕಲಿಲ್ಲ. ಹೌದು ಅಂತ ಅದರ ಅರ್ಥ ಏನು ಅಂತಂದ್ರೆ ನಮ್ದು ಅದೇ ಸಿದ್ಧಾಂತ ಅಂತ. ಹಾಗಾದ್ರೆ ನಿಮ್ಮ ಸಿದ್ಧಾಂತ ಏನು? ಮನುವಾದಿ ಸಿದ್ಧಾಂತ, ಹಿಂದುತ್ವವಾದಿ ಸಿದ್ಧಾಂತ, ರಾಷ್ಟ್ರವಾದಿ, ಉಗ್ರ ರಾಷ್ಟ್ರವಾದಿ, ಹಿಂದುತ್ವವಾದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣವಾದಿ ಹಿಂದುತ್ವದ ಸಿದ್ಧಾಂತ. ಸರ್, ಹಿಂದುತ್ವ ಅಂದ್ರೇ ಬ್ರಾಹ್ಮಣ, ವೈದಿಕಶಾಹಿ. ಮತ್ತೆ ಹಿಂದೂ ಅಲ್ಲ, ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದುತ್ವ ಅನ್ನುವ ಶಬ್ದವೂ ಮುಂಚೆ ಇರಲಿಲ್ಲ, ಈವಾಗ ಶುರು ಮಾಡಿಕೊಂಡಿದ್ದು. ಆದ್ದರಿಂದ ವೈದಿಕಶಾಹಿಗಳು ಹಿಂದುತ್ವದ ಹೆಸರಲ್ಲಿ, ರಾಷ್ಟ್ರಭಕ್ತಿಯ ಹೆಸರಲ್ಲಿ ಅವರು ಮತ್ತೆ ಈ ಸಂವಿಧಾನವನ್ನು ತೆಗೆದುಹಾಕಿ ವೆರಿ ಸಿಂಪಲ್. ಸರ್ಕಾರ ಪ್ರಿಯಾಂಕ್ ಖರ್ಗೆ ಫಸ್ಟ್ ಪತ್ರ ಬರೆದ್ರಿಂದ ತಾನೇ ಇಷ್ಟೆಲ್ಲ ಶುರು ಆಗಿದ್ದು. ಅವ್ರು ಏನು ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡಿ ಅಂತ. ಸರ್ಕಾರ ಹೇಳಿದ್ದು ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡಿ ಅಂತ. ಇವರು ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡ್ಲಿಕ್ಕೆ ಇವ್ರಿಗೆ ಏನು ಸಮಸ್ಯೆ? ಸರ್, ಅನುಮತಿ ತೆಗೆದುಕೊಂಡು ಅಂತಂದ್ರೆ ಅನುಮತಿ ಬೇಕು ಅಂದ್ರೆ ನಮ್ಮ ಸಂಸ್ಥೆ ರಿಜಿಸ್ಟರ್ ಆಗಿರಬೇಕು. ಇವರು ಇಷ್ಟು ದಿವಸ 100 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. 100 ವರ್ಷದಲ್ಲಿ RSS ಅನ್ನೋದು ಬೇನಾಮಿ ಸಂಸ್ಥೆ. ಇವತ್ತರೆಗೂ ಆ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ. ಓಕೆ, ಒಂದು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಲೆಕ್ಕಪತ್ರ ಇಡಬೇಕಾಗತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಂದ್ರೆ ಜನರಿಂದ ದುಡ್ಡನ್ನು ನಾವು ಕಲೆಕ್ಟ್ ಮಾಡೋ ಹಾಗಿಲ್ಲ ಇದ್ದಕ್ಕಿದ್ದಾಗೆ ಸಾರ್ವಜನಿಕರಿಂದ. ಇವರು ಅಷ್ಟೊಂದು ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬೇನಾಮಿಯಾಗಿ ಬೇಕಾದಷ್ಟು ಕೋಟಿಗಳು ಬಂದು ಬೀಳ್ತಾ ಇದ್ದಾವಲ್ವಾ ದೇಶ ವಿದೇಶಗಳಿಂದ. ಈ NGOಗಳಿಗೆ ವಿದೇಶದಿಂದ ಬರ್ತಕ್ಕಂಥ ಫಂಡನ್ನು ನಿಲ್ಲಿಸ್ಬಿಟ್ರು ಮೋದಿ ಸಾಹೇಬರು. ಆದರೆ ಈ ಒಂದು RSS ಸಂಘಟನೆಗೆ ಬರೋದು ನಿಲ್ಸಕ್ಕಾಗಿಲ್ಲ. ಯಾಕೆ ಹೇಳಿ? ಅದು ರಿಜಿಸ್ಟರ್ ಆಗಿಲ್ವಲ್ಲ. ಇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ NGO, ದಟ್ ಇಸ್ ಅನ್ರಿಜಿಸ್ಟರ್ಡ್ ಬೇಕಾಬಿಟ್ಟು. ಸೊ ಅದು ಮಾಡಿಕೊಂಡು ಒಂದು ಗುಂಪು ಏನು ಮಾಡ್ತೀವಿ, ತರಬೇತಿ ಕೊಡೋದು. ಅದು ಏನು ದೊನ್ನೆ ಹಿಡ್ಕೊಂಡು ತರಬೇತಿ ಕೊಡೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ನಮ್ಮ ಸಂವಿಧಾನಕ್ಕೆ ಅಪಾಯ ಇದೆ ಅನ್ನೋ ಒಂದು ಸಂದೇಹ ಬರಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಸಂವಿಧಾನ ಭದ್ರಾಗಿಲ್ಲ ಇವರು. ಆಮೇಲೆ ಕಾನೂನು ನೋಡಿ, ಇವಾಗ ಚಿತ್ತಾಪುರದಲ್ಲಿ ನಾನು ಮಾಡ್ತೀನಿ ಅಂದ್ರೆ ಏನ್ರಿ ಮಾಡ್ತೀರಾ? ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇದೆ ತಾನೆ. ನಾವು ಪ್ರೊಸೆಸ್ನ ಬಿಟ್ಬಿಟ್ಟು ನಾವು ಮಾಡ್ತೀವಿ, ಏನು ಮಾಡ್ತೀರಿ ನೋಡಿ. ಅವರು ಇರ್ತಕ್ಕಂಥ BJP RSSನ ಯಾವ ಮುಖಂಡರು ಒಂದು ಹೋಳಿಕೆಯನ್ನು ಕೊಡ್ತಾ ಇರೋದು ಯಾರು? ಇದೇ BJPಗರೇ. ಏನು ಕಾಂಪಿಟೇಷನ್ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಹೆಂಗೆ ಮಾಡ್ತೀರಾ ನೋಡ್ರಿ. ಅದು ಏನು ದಮ್ಮಿದ್ರೆ, ತಾಕತ್ತಿದ್ರೆ, ಧೈರ್ಯ ಇದ್ರೆ ಈ ಶಬ್ದಗಳನ್ನ ಬಳಸ್ತಾ ಇದ್ದಾರೆ ಅವರು. ಅದರ ಅರ್ಥ ಏನಂದ್ರೆ ನಾವು ಏನು ಬೇಕಾದ್ ಮಾಡ್ತೀವಿ. ಇದು ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮದೇ ಆಡಳಿತ ಇದೆ. ಆದ್ದರಿಂದ ಒಂದು 70 ಲಕ್ಷದಷ್ಟು ನಮ್ಮ ಘನವೇಷಧಾರಿಗಳಿದ್ದಾರೆ. ಸೊ ಆದ್ದರಿಂದ ನಾವು ಏನು ಮಾಡಿದ್ರು ನಡೆಯುತ್ತೆ, ಈ ಕಾನೂನಿಗೆ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇದು ತಪ್ಪಾದ್ದು. ಸೊ ಆದ್ದರಿಂದ ಈಗ ಆಯ್ತಪ್ಪ, ಅವ್ರ ಸಚಿವರು ಅವ್ರಿಗೆ ಅನಿಸ್ತು
ಯಾಕಂದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಸಹಿತ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಸ್ವತಂತ್ರ ಇದೆ ತಾನೆ. ಹೌದು, ಅವರು ತಮ್ಮ ಅಭಿಪ್ರಾಯವನ್ನು ಬರೆದ್ರು ಪತ್ರ. ನಾನು ಬರಿಬೋದು, ನೀವು ಬರಿಬೋದು. ಏನೇ CM ಅವರೇ ಈ ತರ ಇದೆ, ಅನುಮತಿ ಪಡಿಬೇಕು. ಆದ್ರೆ ಅಲ್ಲೇನೋ ಒಂದು ತಪ್ಪನ್ನು ಕೆಲಸ ಮಾಡಿದ್ರು ಇವರು. ಬಹುಶಃ ಇವ್ರಿಗೆ ಆ ನಂತರ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ಸಿಗರಿಗೆ. ಏನಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು CM ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾರೆ. ಆ ಸುತ್ತೋಲೆಯನ್ನು ಯಾವಾಗ, ಅದು BJP ಸರ್ಕಾರ ಇತ್ತು ಅವಾಗ, ಏನು ಸುತ್ತೋಲೆ ಹೊರಡಿಸ್ತಾರೆ, ಸಾರ್ವಜನಿಕ ಸ್ಥಳಗಳು, ಶಾಲೆ, ಕಾಲೇಜು, ದೇವಸ್ಥಾನ, ಯಾವುದೇ ಇರಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನಿದ್ದಾವೆ ಅಲ್ಲಿ ಯಾವುದೇ ರೀತಿಯಾದಂಥ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಮಾಡುವ ಹಾಗಿಲ್ಲ. ಅದಕ್ಕೆ ಅನುಮತಿಯನ್ನು ಯಾರೂ ಕೊಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅನುಮತಿನೇ ಕೊಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ. ಆವಾಗ BJPಗರು ಬಾಯಲ್ಲಿ ಏನಿತ್ತು, ಯಾಕೆ ಅದನ್ನು ವಿರೋಧಿಸಲಿಲ್ಲ? ತಮ್ಮದೇ ಮುಖ್ಯಮಂತ್ರಿ ಇದ್ದರಲ್ವಾ, ಸುತ್ತೋಲೆಯನ್ನು ವಿರೋಧಿಸಲಿಲ್ಲ. ಈಗ ಯಾಕೆ ವಿರೋಧಿಸ್ತಿದ್ದಾರೆ? ಯಾಕೆ ಅಂತಂದ್ರೆ ಈಗ ಸರ್ಕಾರ ಬೇರೆ ಇದೆ, ಬೇರೆ ಸಿದ್ಧಾಂತವಿದೆ. ತಮ್ಮ ಸಿದ್ಧಾಂತದ ತಮ್ಮದೇ ಸರ್ಕಾರ ಇದ್ದಾಗ ಸುಮ್ಮನೆ ಇದ್ರು, ಏನನ್ನೂ ಮಾತಾಡಲಿಲ್ಲ. ಅಲ್ಲ, ಹಂಗಾದ್ರೆ ಈಗ RSS ಹೇಳೋ ಪ್ರಕಾರ ನಿಜವಾಗಿ ಹಿಂದೂ ವಿರೋಧಿ ಅಥವಾ ಹಿಂದುತ್ವದ ವಿರೋಧಿ ಅಂದ್ರೆ ಅದು BJP, ಕಾಂಗ್ರೆಸ್ ಅಲ್ಲ ಸರ್. ಅದು ಗೊತ್ತಿರ್ತಕ್ಕಂಥ ಸಂಗತಿ. ಹಿಂದೂ ವಿರೋಧಿ ಅಲ್ಲ, ಜನ ವಿರೋಧಿ ಮತ್ತು ಜೀವ ವಿರೋಧಿ ಅಂತ ನಾನು ಹಲವಾರು ಸಾಬೀತುಪಡಿಸಬಲ್ಲೆ, ಒಂದೆರಡಲ್ಲ. ಸೊ ಆದ್ದರಿಂದ ಇವರು ನೋಂದಣಿ ಯಾಕೆ ಮಾಡಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಇವರ ಆರ್ಥಿಕ ವ್ಯವಹಾರಗಳು ಸಾರ್ವಜನಿಕವಾಗಬಾರದು, ಮೊದಲನೇ ಕಾರಣ. ಕ್ರಮವಾದ ಆರ್ಥಿಕ ವ್ಯವಹಾರಗಳು ಎಲ್ಲ ಅಲ್ಲ, ಸಕ್ರಮ ಅಕ್ರಮನೇ ಬರಲ್ಲ ಸರ್, ಯಾಕಂದ್ರೆ ನನ್ನ ಸಂಘಟನೆನೇ ಅಕ್ರಮ. ಸೊ ಆದ್ದರಿಂದ ಸಂಘಟನೆಯ ಲೆಕ್ಕಪತ್ರಗಳು ಬಂದ್ರೆ, ಈಗ ನೀವು ಒಂದು ಸಂಘಟನೆ ಮಾಡಿದ್ರೆ, ನೋಂದಣಿ ಮಾಡಿಸಿದ್ರೆ, ನಾಳೆ ಲೆಕ್ಕಪತ್ರ ಕೊಡಬೇಕು, ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರ ಹೇಳ್ದಂಗೆ ಕೇಳಬೇಕಲ್ವಾ, ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರುತ್ತೆ. ನಾನು ಇಲ್ಲಪ್ಪ, ನಾನು ರಿಜಿಸ್ಟ್ರೇಷನ್ನೇ ಮಾಡಿಸಲ್ಲ, ನಾನು ನೋಂದಣಿನೇ ಮಾಡಿಸೋದಿಲ್ಲ, ಅದರಿಂದ ಲೆಕ್ಕಪತ್ರ ಯಾರು ನೀವು ಕೇಳೋ ಹಾಗಿಲ್ಲ. ನೀವು RTI ಕಾಯ್ದೆ ಇದೆಯಲ್ಲ, ಕಾಯ್ದೆ ಪ್ರಕಾರ ಕೇಳೋಂಗಿಲ್ಲ. ನನ್ನ ಸ್ವಂತದ್ರಿ, ನಾವೇನಾದ್ರು ಮಾಡ್ತೀವಿ. ಇವತ್ತವರೆಗೂ ಒಂದೇ ₹1 ಲೆಕ್ಕವನ್ನು ಎಲ್ಲಿಯೂ ಯಾರಿಗೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಮೊದಲನೇ ಕಾರಣ ಇದು, ಅಂದರೆ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ಎರಡನೇ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾಗಿರೋದು, ಈ ಸಂವಿಧಾನಕ್ಕೆ ನಾನು ಬದ್ಧನಾಗೇ ಇಲ್ಲ. ನಮ್ಮದೇ ಬೇರೆ ಸಂವಿಧಾನವನ್ನು ತರಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, 100 ವರ್ಷದಿಂದ ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಆದ್ದರಿಂದ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ, ಈ ಕಾಯ್ದೆ ಕಾನೂನು ಇದೆ, ಇವುಗಳು ನಮಗೆ ಅಳವಡಿಸುವುದಿಲ್ಲ. ಆದ್ದರಿಂದ ಇವುಗಳನ್ನು ನಾವು ಪಾಲಿಸುವುದಿಲ್ಲ. ಎರಡನೇ ಕಾರಣ ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಸಂಘಟನೆ ರೂಲ್ಸ್ ಅಂಡ್ ಇದನ್ನು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ ಅನ್ನೋದಕ್ಕೆ. ಮೂರನೇ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನು ಅಂತಂದ್ರೆ, ಗೋಡ್ಸೆ ಅವರು ಮಹಾತ್ಮ ಗಾಂಧಿ ಅವ್ರನ್ನ ಕೊಂದ ತಕ್ಷಣ ಮೊದಲು ಬಂದಿರೋ ಹೇಳಿಕೆ ಏನು, ನಮಗೆ ನಮ್ಮ ಸಂಘಟನೆಗೆ ಅವರಿಗೆ ಸಂಬಂಧ ಇಲ್ಲ, ಇವರೇ ತರಬೇತಿ ಕೊಟ್ಟು ಕಳಿಸಿದ್ರು. ಅಲ್ಲ, ಬಹಳಷ್ಟಿದೆ, ಮಾಲಗಾಂವ್ ಪ್ರಕರಣ ಇದ್ದಾವಲ್ವಾ. ಅಂದ್ರೆ ಮೂರನೇ ಕಾರಣ ಇದು. ನಮ್ಮ ಸಂಘಟನೆಗೆ ಯಾರು ಬೇಕಾದರೂ ಇರಲಿ, ಅವ್ರೇನಾದರೂ ಆಕಸ್ಮಿಕವಾಗಿ ಆರೋಪ ಬಂತು ಅಂತಂದ್ರೆ ನಮಗೆ ಅವರಿಗೆ ಸಂಬಂಧ ಇಲ್ಲ. ಅಂದ್ರೆ ಈ ಮೂರು ಬಹಳ ಪ್ರಮುಖವಾದ ಕಾರಣಗಳಿಗೋಸ್ಕರ RSS ಇವತ್ತರೆಗೂ ನೋಂದಣಿ ಆಗಿಲ್ಲ, ನೋಂದಣಿ ಮಾಡಿಸೋದೂ ಇಲ್ಲ ಅವರು. ಇವಾಗ ಚಿತ್ತಾಪುರದಲ್ಲಿ ಆಗ್ತಕ್ಕಂಥ ಘಟನೆಗಳೇನು, ಇಲ್ಲಿ ಸ್ವಲ್ಪ ಏನಾಯ್ತು ಅಂದ್ರೆ ಇವ್ರಿಗೆ ಒಂದು ಹಠ ಬಿದ್ದುಬಿಟ್ಟಿದೆ. ಇವಾಗ ಯಾವಾಗ ಅಲ್ಲಿರ್ತಕ್ಕಂಥ IT-BT ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಮಾಡು ಅಂತ ಹೇಳ್ತಾರಲ್ಲ, ಅವ್ರ ಪ್ರಕಾರ RSS ಬ್ಯಾನ್ ಮಾಡು ಅಂತ ಹೇಳಿಲ್ಲ ಅವರು. ಇವರು BJP ಹೇಳ್ತಾ ಇದ್ದಾರೆ RSS ಬ್ಯಾನ್ ಮಾಡ್ತಾ ಇದ್ರಂತೆ, ಅವ್ರು ತಾಕತ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ. RSS ಒಂದು ಚೌಕಟ್ಟಿನ, ಕಾನೂನಾತ್ಮಕ ಚೌಕಟ್ಟಿನಲ್ಲಿ ತರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಾ, ಅನುಮತಿ ಪಡೆದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿದ್ದಾರೆ, ಬಹಳ ಹೇಳ್ತಾ ಇದ್ದಾರೆ. ಇದು ಇನ್ನೂ ಡೈಲ್ಯೂಟ್ ಅಲ್ಲ ಸರ್. ಮೊದಲು ಅನುಮತಿನೇ ಕೊಡಬಾರ್ದು ಅಂತಿತ್ತಲ್ಲ ಶೆಟ್ಟರ್ ಅವ್ರದ್ದು ಸುತ್ತೋಲೆ. ಯಾಕೆ ಮತ್ತೆ ಈ ಸದ್ಯಕ್ಕೆ ಅನುಮತಿಯನ್ನು ಪಡೆದು ಮಾಡಬೇಕು ಅಂತ ಹೇಳ್ತೀರಾ ನೀವು? ಬೇಕಾಗಿಲ್ಲ. ಶಾಲೆ ಕಾಲೇಜಲ್ಲಿ ಅನುಮತಿಯನ್ನು ಪಡಿಬೇಕು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ ಅವರು ನೇರವಾಗಿ ಅನುಮತಿ ಸಿಗದಿದ್ರೆ ಬೇರೆ ದಾರಿ ಹುಡುಕ್ತಾರೆ. ಯಾಕೆ ಅವ್ರು ಒಂದೆರಡು ಸಂಘಟನೆ ಇಲ್ಲ. ಹೌದು, ಹಿಂದೂ ಪರ ಬೇಕಾದ ಸಂಘಟನೆಗಳಿದ್ದಾವೆ. ಯಾವುದೋ ಹೇಳಿದ್ರೆ ಒಂದು VHP ಅಂತ ತಗೊಂಡ, ಇನ್ನೊಂದು ಯಾವುದೋ ಜಾಗರಣ ವೇದಿಕೆ, ಅವು ಕೆಲವೊಂದು ರಿಜಿಸ್ಟರ್ ಸಂಘಟನೆಗಳಿದ್ದಾವೆ. ಸೊ ಅವ್ರ ಹೆಸರಲ್ಲಿ ಮಾಡ್ತಾರೆ. ಅದು ಆಗಲಿಲ್ವಾ, ನಾವು ಯೋಗ ಕಲಿಸ್ಕೊಡ್ತೀವಿ, ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ಯೋಗ ಕಲಿಸ್ತೀವಿ, ವ್ಯಕ್ತಿತ್ವ ವಿಕಾಸನ ಕಲಿಸ್ಕೊಡ್ತೀವಿ, ಹಾಡು ಹೇಳ್ತೀವಿ, ಕುಣಿತ ಹೇಳ್ತೀವಿ, ಲಾಠಿ ತಿರ್ಸೋ ಕಲಿಸ್ತೀವಿ ಅಂತ ಏನೋ ಹೇಳ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಂಘಿ ಮನಸ್ಥಿತಿಯವರು ಇರ್ತಾರೆ. ಸೊ ಆದ್ದರಿಂದ ಅವರಿಗೆ ಅನುಮತಿ ಪಡೆಯುವ ಸಾಧ್ಯತೆಗಳು ಇದ್ದಾವೆ. ತಮಿಳುನಾಡಿನಲ್ಲಿ ಆಗೋದಿಲ್ಲ, ಯಾಕೆ ತಮಿಳುನಾಡಲ್ಲಿ ರೂಲ್ಸ್ ಇದೆ, ಅನುಮತಿಯನ್ನು ಕಡ್ಡಾಯ ಬೇಕು ಅಂತ. ಅಲ್ಲಿ ಆಗೋದಿಲ್ಲ, ಯಾಕಂದರೆ ಅಲ್ಲಿ BJP ಶಕ್ತಿ ಇಲ್ಲ, RSSಗೆ ಸಾಮರ್ಥ್ಯ ಇಲ್ಲ, ಅಲ್ಲಿರ್ತಕ್ಕಂಥ ದ್ರಾವಿಡ ದೇಶ ಅದು. ಸೊ ಆದ್ದರಿಂದ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಇವರಿಗೆ. ಇಲ್ಲಿ ಹಾಗಿಲ್ಲ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ ಈ ನೆಲದ ಕಾನೂನಿಗೆ ಬದ್ಧರಾಗಿರಬೇಕು, ಅನುಮತಿಯನ್ನು ಪಡಿಬೇಕು. ಅನುಮತಿಯನ್ನು ಪಡಿಬೇಕಾದ್ರೆ ಸುಮ್ಮನೆ ಅನುಮತಿ ಕೊಡೋದಿಲ್ಲ ಅವರು. ಪತ್ರಕ್ಕೆ ಬಂದ ತಕ್ಷಣವೇ ಅವರಿಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಬದ್ಧರಾಗಿದ್ದೀರಾ ಅಂತ ಮೊದಲೇದು. ನೀವು ಯಾವುದೋ ಆಯುಧಗಳನ್ನು ಹಿಡ್ಕೊಂಡು ಯಾವುದೇ ಗುಂಪುಗಾರಿಕೆ ಮಾಡೋ ಹಾಗಿಲ್ಲ.
ಒಂದು ನಿಮಿಷ, ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಪತ್ರಕರ್ತರು ಅಂದೆ, ಆದರೆ ನೀವು ರಂಗಭೂಮಿ ಕೆಲಸ ಮಾಡಿದ್ರಿ, ರಂಗ ಚಟುವಟಿಕೆಗಳಲ್ಲಿ ಭಾಳ ತೊಡಗಿಸ್ಕೊಂಡಿದ್ರಿ, ಮತ್ತು ನಿಮಗೆ ಈ ರೂಪಕ ಸಾಧನಗಳು ಆಮೇಲೆ ಇವು ಸಂಕೇತಗಳು ಇವೆಲ್ಲ ಭಾಳ ಚೆನ್ನಾಗಿ ಗೊತ್ತು. ಲಾಠಿ ಏನನ್ನ ಹೇಳುತ್ತೆ, ಯಾವುದರ ಸಂಕೇತ? ಲಾಠಿ ಅವನ ಬಳಸುವವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಠಿ ನಿಮಗೆ ದನ ಕಾಯಕ್ಕೂ ಬರುತ್ತೆ, ಲಾಠಿ ಹಾವು ಹೊಡೆಯೋಕ್ಕೂ ಬರುತ್ತೆ, ಆತ್ಮರಕ್ಷಣೆಗೂ ಬರುತ್ತೆ, ಮತ್ತವ್ರ ಮೇಲೆ ಹಲ್ಲೆ ಮಾಡಲಿಕ್ಕೂ ಬರುತ್ತೆ, ಮತ್ತೊಬ್ಬರು ಕೊಲೆ ಮಾಡೋಕ್ಕೂ ಬರುತ್ತೆ. ಸೊ ಯಾವುದೇ ಒಂದಿರಲಿ, ಚಾಕು ಇದೆ ಅಲ್ವಾ, ಚಾಕು ಒಕ್ಕಳ ಬಳ್ಳಿ ಕಟ್ ಮಾಡೋಕ್ಕೂ ಬರುತ್ತೆ, ಆ ನಂತರ ಅಡಿಗೆ ಮಾಡೋಕ್ಕೂ ಬರುತ್ತೆ. ಸೊ ಯಾವುದನ್ನ ಯಾವುದಕ್ಕೆ ಯಾವ ರೀತಿ ಬಳಸ್ತೀರಿ ಅನ್ನೋದು ಮೊದಲನೇದ್ದು. ಓಕೆ, ಆರ್ ಎಸ್ ಎಸ್ ಲಾಠಿಯನ್ನು ಬಳಸ್ತಿದಲ್ಲ, ಅದು ಏನನ್ನ ಹೇಳುತ್ತೆ, ಯಾವುದರ ಸಂಕೇತ? ಒಂದು ಹೇಳ್ತಾ ಇದ್ದೀನಿ ಸರ್, ನೀವು ಯಾವುದನ್ನ ಇಟ್ಕೊಳ್ಳಿ, ಮತ್ತೊಬ್ಬರಿಗೆ ಅದರಿಂದ ಭಯ ಹುಟ್ಟುತ್ತಾ? ನಾವು ಒಂದು 100 ಜನ ಲಾಠಿ ಇಟ್ಕೊಂಡು ಸುತ್ತೀವಿ, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಈ ಕೆಲವು ಜನ ಈ RSS ಸಂಬಂಧ ಇಲ್ದವ್ರು ಇರ್ತಾರೆ, ಅವ್ರು ಎಲ್ಲರಿಗೂ ಸಹಿತ ಒಂದು ಭಯ ಬರುತ್ತೆ. ಇವ್ರು ಗುಂಪು ಹಿಡ್ಕೊಂಡು ಇಷ್ಟು ಲಾಠಿ ಹಿಡ್ಕೊಂಡು ಹೋಗ್ತಾರಲ್ಲಪ್ಪ, ನಾಳೆ ಏನಾದ್ರು ಅಕಸ್ಮಿಕವಾಗಿ ನಾನು ಒಂದು ಪ್ರಶ್ನೆ ಮಾಡಿದ್ರು ಎಲ್ಲಿ ಬಂದು ಹಲ್ಲೆ ಮಾಡ್ಬಿಡ್ತಾರೋ. ಅದರಿಂದ ನಿಮ್ಮ ಪ್ರಕಾರ ಭಯೋತ್ಪಾದನೆಯ ಸಂಕೇತ, ಆತಂಕವಾದ, ಒಂದು ರೀತಿ ಆತಂಕವನ್ನು ಹುಟ್ಟಿಸ್ತೀವಿ ನಾವು. ಸೊ ಆದ್ದರಿಂದ ನಿಮಗೆ ಲಾಠಿ ಏನನ್ನ ತೋರಿಸುತ್ತೆ ಅದು ಅಂದರೆ ಲಾಠಿಯನ್ನು ಬಳಸುವವರ ಮತ್ತು ಬಳಸುವ ಉದ್ದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವರು ಬರೀ ಲಾಠಿ ಹಿಡ್ಕೊಂಡು ಓಡಾಡೋದಿಲ್ಲ, ಅವ್ರ ಸಂಘದ ಶಾಖೆಗಳಲ್ಲಿ ಲಾಠಿಯನ್ನು ತಿರುಗಿಸುವುದನ್ನು ಹೇಳ್ಕೊಡ್ತಾರೆ, ಲಾಗ ಹಾಕೋದನ್ನು ಹೇಳ್ಕೊಡ್ತಾರೆ. ಸೊ ಅದ್ರ ಜೊತೆಗೆ ಇವರು ರಾಷ್ಟ್ರವಾದ, ರಾಷ್ಟ್ರಭಕ್ತಿ, ದೇಶಭಕ್ತಿ ಅಂತ ಹೇಳ್ತಾರೆ. ಆಯ್ತಾ? ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ದೇಶಭಕ್ತಿ ಮತ್ತು ದೇಶಭಕ್ತರು ಅಂತ ಹೇಳ್ತಿರಲ್ಲ, ಭಾಳ ಸಂತೋಷ ನನಗೆ. ಯಾಕಂದ್ರೆ ಎಲ್ಲ ಇದು ನನಗೆ ಈ ದೇಶದಲ್ಲಿರೋರೆಲ್ಲ ದೇಶಭಕ್ತರೇ ಆಗಿರ್ಬೇಕು ಕೂಡ. ಸೊ ಅಂತ ಸಂದರ್ಭದಲ್ಲಿ ದೇಶಭಕ್ತರು ಅಂದರೆ, ದೇಶಭಕ್ತ ಸಂಘಟನೆ ಅಂತಂದ್ರೆ, ಈ ನೆಲದ ಕಾನೂನಿಗೆ ಯಾಕೆ ವಿರುದ್ಧವಾಗಿ ಕೆಲಸ ಮಾಡ್ತೀರಾ ಅಲ್ವಾ? ಹಾಗಾದ್ರೆ ಯಾಕೆ 52 ವರ್ಷಗಳ ಕಾಲ ನೀವು ಯಾಕೆ ಧ್ವಜವನ್ನ ಹಾರಿಸಲಿಲ್ಲ? ಈ ಕಾನೂನಿಗೆ ವಿರುದ್ಧವಾದದ್ದಲ್ವಾ? ಇವಾಗೂ ಸಹಿತ ಇವರೊಂದು ಈ ಮಂಡವಾದ ಹೇಳ್ತಾ ಇದ್ದಾರೆ ಇವಾಗ. ಇಲ್ಲ, ಅವಾಗ ಕಾನೂನು ಇರಲಿಲ್ಲ, ದೇಶದ ಇದು ಏನು ಧ್ವಜ ಹಾರಿಸಿದ್ರೆ ಅರೆಸ್ಟ್ ಮಾಡಿಬಿಡ್ತಿದ್ರು, ಯಾರೋ ಜಿಂದಾಲ್ ಯಾವುದೋ ಒಂದು ಪ್ರಕರಣದಲ್ಲಿ ಬರುತ್ತೆ, ಅದಲ್ಲ. ಯಾಕೆ ಅಲ್ಲ, ಅರೆಸ್ಟ್ ಮಾಡಿದ್ರು, ನನ್ನ ದೇಶದ ಬಾವುಟ ನಾನು ಹಾರಿಸ್ತೀನಿ ಅಂತ ಹಾರಿಸ್ಬೇಕು. ಹಂಗಿಲ್ಲ, ಆವಾಗ ಕಾನೂನು ಬದಲಾಯಿತು. ಕಾನೂನು ಮೊದಲು ಏನು ಹೇಳ್ತಿತ್ತು ಅಂತಂದ್ರೆ, ಏನು ಈ ರಾಷ್ಟ್ರೀಯ ದಿನಗಳಿದೆ ನೋಡಿ, ಅಫ್ಕೋರ್ಸ್ ನಾವು ನೀವು ಪ್ರತಿದಿನ ಬಾವುಟ ಆರಿಸಿ ನಾವು ಕೇಳ್ತಿಲ್ಲ. ಪ್ರತಿದಿನ ಯಾವ ಮನುಷ್ಯನೂ ಕೂಡ ಬೆಳಗ್ಗೆ ಎದ್ದು ಬಾವುಟ ಆರಿಸಿ ಆಮೇಲೆ ಕೆಲಸ ಶುರು ಮಾಡಲ್ಲ. ಸೊ ರಾಷ್ಟ್ರೀಯ ದಿವಸಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳಲ್ಲಿ ಅವತ್ತು, ಅದು ಈಗ ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ ದಿನ, ಗಣರಾಜ್ಯೋತ್ಸವ ದಿನ, ಈ ಥರ ದಿನಗಳಲ್ಲಿ ನೀವು ಮಾಡ್ಬೇಕಲ್ಲ, ಅದು ರೆಸ್ಪೆಕ್ಟ್ ಅಲ್ಲ. ಮೊದಲಿರ್ತಕ್ಕಂಥ ಧ್ವಜ ಸಂಹಿತೆ, ಆನಂತರ ಏನಾಯ್ತು, ಯಾರೋ ಅಭಿಮಾನಿ ಇದ್ದಾರಲ್ಲ ಹಾರಿಸ್ಬೋದು ಅಂತ ಆಯ್ತು. ಸೊ ಆ ಧ್ವಜ ಸಂಹಿತೆ ಏನು ಹೇಳ್ತಿತ್ತು. ಹಾಗಾದ್ರೆ ನಿಮ್ಗೆ ನಿಮ್ಗೆ ಅದು ಲಾಗೂ ಆಗಲ್ವಾ? ಧ್ವಜ ಸಂಹಿತೆ ಎಲ್ರಿಗೂ ಆಗತ್ತಲ್ವಾ? ಖಂಡಿತ ಎಲ್ರಿಗೂ ಯಾಕಾಗಿಲ್ಲ? ಇವರು ಆಮೇಲೂ ಸಹಿತ ಯಾಕೆ ಹಾರಿಸ್ತಾ ಇದ್ರು ಅಂತಂದ್ರೆ, ಒಂದು 3 ಜನ ಯುವಕರು ತುಂಬಾ ಫೋರ್ಸಿಬಲಿ ಹೋಗಿ ಅದನ್ನ ಧ್ವಜ ಹಾರಿಸಿದ್ರಲ್ಲಿ, ಅವ್ರ ಮೇಲೆ ಇವರು ಕೇಸ್ ಹಾಕಿದ್ರು. ರಾಷ್ಟ್ರಧ್ವಜ ಹಾರಿಸಿದ್ದಕ್ಕೂ ಕೇಸ್ ಹಾಕಿದ್ರು RSS ನವರು ನಾಗಪುರದಲ್ಲಿ. ಸೊ ಈ ತರ ತಪ್ಪಲ್ವಾ ಇವುಗಳು ಮಾಡ್ತಾ ಇರೋದು? ಅದರ ಅರ್ಥ ಏನೋ ದೇಶಭಕ್ತಿನಾ? ಹಾಗಾದ್ರೆ ಈ ದೇಶದ ಧ್ವಜಕ್ಕೆ ಅವಮಾನ ಮಾಡೋದು ದೇಶಭಕ್ತಿನಾ? ಈ ದೇಶದ ರಾಷ್ಟ್ರಪಿತನನ್ನ ಕೊಲ್ಲುವ ಒಬ್ಬ ಭಯೋತ್ಪಾದಕನನ್ನ ಹುಟ್ಟಿಸಿ ಕಳಿಸುವುದು ರಾಷ್ಟ್ರಭಕ್ತಿನಾ? ಸೊ ನಿಮ್ಮ ರಾಷ್ಟ್ರಭಕ್ತಿ ಏನನ್ನು ಹೇಳುತ್ತೆ? ನಿಮ್ಮದು ಯಾವತ್ತೂ ಸಹಿತ ಧರ್ಮ ಆಧಾರಿತ ರಾಷ್ಟ್ರಭಕ್ತಿ ಆಗಿದ್ರೆ, ಅರ್ಥ ಆಯ್ತಾ? ಈ ದೇಶ ನಿಜಕ್ಕೂ ಸಹಿತ ಧರ್ಮಾಧಾರಿತ ದೇಶವಲ್ಲ. ಮಾತಾಡಿದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಹೇಳ್ತಿರಲ್ಲ, ಅವು ಎಲ್ಲವೂ ಸಹಿತ ಧರ್ಮ, ಅವರು ಮುಸ್ಲಿಂ ಧರ್ಮವನ್ನೇ. ಬಟ್ ನೀವು ಈಗ ಹೇಳ್ತಿದ್ರಲ್ವಾ, ಆದರೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಏನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ಗೆ BJP ಮೇಲೆ ಭಯ, ಅದಕ್ಕೋಸ್ಕರ RSS ಅನ್ನು ಟಾರ್ಗೆಟ್ ಮಾಡ್ತಿದೆ ಕಾಂಗ್ರೆಸ್ ಅಂತ. ಮೊದಲನೇದಾಗಿ ಅಶೋಕ್ ಅವರು ಸ್ವಲ್ಪ ಗಂಭೀರವಾಗಿ ಮಾತಾಡೋದ್ರಲ್ಲಿ ತೂಕ ಇರಬೇಕು. ಇತ್ತೀಚೆಗೆ ಅವರು ಪ್ರತಿ ದಿವಸ ಬೆಳಗಿಂದ ಸಾಯಂಕಾಲ ಮೈಕ್ ಸಿಕ್ಕರೆ ಸಾಕು, ಕ್ಯಾಮ್ರಾ ನೋಡಿದ್ರೆ ಸಾಕು, ತುಂಬ ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾರೆ. ಸೊ ಅದರಿಂದ ಏನಾಯಿತು, ಅವರ ಹೇಳಿಕೆಗಳಿಗೆ ಯಾವುದಕ್ಕೂ ಸಹಿತ ಒಂದು ಮರ್ಯಾದೆ ಇರಲ್ಲ, ತೂಕ ಇರೋದಿಲ್ಲ, ಜನ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಸುಮ್ಮನೆ ಏನೋ ಮಾಡ್ತಿರ್ತಾರೆ. ಸಾರ್ವಜನಿಕ ಮೊನ್ನೆ ಯಾವುದೋ ಒಂದು ಹೇಳಿಕೆ ಕೊಡ್ತಾರೆ, ನಾನೇ ಹೋಗಿ ಏನ್ರಿ ನಮ್ಮ ಮನೆ ಮುಂದೊಂದು ಪಾರ್ಕ್ ಇದೆ, ನಾನು ಟ್ಯಾಕ್ಸ್ ಪೇಯರು, ನಾನು ಟ್ಯಾಕ್ಸ್ ಕೊಟ್ಟಿದ್ರಲ್ಲಿ ಅದನ್ನು ಕಟ್ಟಿದ್ದಾರೆ, ನಾನು ಹೋಗಿಬಿಟ್ಟು ಬೈಟೆಕ್ ಮಾಡ್ತೀನಿ, ಶಾಖೆ ನಡೆಸ್ತೀನಿ. ಏನ್ರಿ ಮಾತಾಡೋ ರೀತಿ? ಎಲ್ಲರೂ ಇದೇ ಥರನ ಸಾರ್ವಜನಿಕ ಇದನ್ನು ನಾನು ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಕೊಂಡು ಯಾವ ಬೇಕಾದ್ರೆ ದುರುಪಯೋಗ ಮಾಡ್ಕೋಬೋದಾ? ಅದು ಆಗೋದಿಲ್ಲ, ಆಗೋ ಕೆಲಸ ಅಲ್ಲ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ವಾ? ನಾವು ಯಾಕೆ ಸ್ವತಂತ್ರ ಉದ್ಯಾನದಲ್ಲೇ ಪ್ರತಿಭಟನೆ ಮಾಡ್ತೀವಿ? ನಾನು ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ವಿಧಾನಸೌಧ ಮುಂದೆ ಯಾಕೆ ಹೋಗಲ್ಲ ನಾನು? ಇವ್ರು ಯಾಕೆ ಬಿಡ್ತಾ ಇಲ್ಲ?
ಆ ರೀತಿ ಹೇಳೋಕ್ಕಾಗಲ್ಲ. ಬಾಲಿಶವಾದ ಹೇಳಿಕೆಗಳನ್ನ ದಯವಿಟ್ಟು ಬಿಟ್ಬಿಡಿ. ಈಗಾಗಲೇ ಬೇಕಾದಷ್ಟು ಅವರು ಸುಳ್ಳು ಹೇಳಿಕೆಗಳನ್ನ ಹೇಳಿ 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 ಅವರು ಸಿ ಟಿ ರವಿ ಹಾಸ್ಯಾಸ್ಪದರಾಗ್ಬಿಟ್ಟಿದ್ದಾರೆ. ಇವಾಗ ಅವರು ಪ್ರತಾಪ್ ಸಿಂಹ ಅಂತರೂ ನೋಡಿದ್ರೆ ನಗು ಹಂಗಿದ್ದಾರೆ. ಸೊ ಇವ್ರ ಹೇಳಿಕೆಗಳಿಂದ ಇವೆಲ್ಲವೂ ನಡೆಯೋದಿಲ್ಲ ಸರ್. ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, RSS ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೇನು ಬೇಕಾಗಿಲ್ಲ. ಒಂದು ನಮ್ಮ ದೇವನೂರು ಮಹಾದೇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಬಹಳ ಚಿಕ್ಕ ಪುಸ್ತಕ, ಅದು ಹೆಚ್ಚು ಜನಕ್ಕೆ ತಲುಪಿದೆ. ಅದು RSS ಹಾಳಾಗಲ್ಲ. ಇನ್ನೊಂದು RSS ಒಳಗಡೆಗೆ 40 ವರ್ಷಗಳ ಕಾಲ ಇದ್ದಂಥ ಹನುಮೇಗೌಡರು ಅಂತವರು ಒಂದು ಪತ್ರ ಬರ್ತಾರೆ, ಇದನ್ನ ಒಂದು ಪುಸ್ತಕ ಬರ್ತಾರೆ. ಆ ಪುಸ್ತಕವನ್ನು ಓದಿ ನೀವು. ಅಂದರೆ ಹಲವಾರು ವಿಚಾರಗಳು ನಿಮಗೆ ಗೊತ್ತಾಗ್ತವೆ, ಯಾಕೆ ಅದನ್ನು ನಾವು ಬೆಂಬಲಿಸಬೇಕು ಅಥವಾ ವಿರೋಧಿಸಬೇಕು ಅಂತ. ಇವಾಗೂ ಸಹಿತ ಬೆಂಬಲಿಸಿ ವಿರೋಧಿಸಿ, ಆದರೆ ಎಲ್ಲವೂ ಕಾನೂನಿನ ಚೌಕಟ್ಟಿನಲ್ಲಿರಬೇಕು. ಈ ನೆಲದ ಕಾನೂನನ್ನು ನಾವೆಲ್ಲರೂ ಪಾಲನೆ ಮಾಡಲೇಬೇಕು. ಅದನ್ನು ಮಾಡದೇ ಇದ್ರೆ ನೀವು ದೇಶದ್ರೋಹಿಗಳು, ದೇಶ ವಿರೋಧಿಗಳು. ನನಗೆ ಮತ್ತೆ ಚಿತ್ತಾಪುರಕ್ಕೆ ಬರ್ತೀನಿ. ಚಿತ್ತಾಪುರದಲ್ಲಿ ಈಗ RSS ಪಥಸಂಚಲನ ಮಾಡಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೊರಟಿದೆ. ಅದಕ್ಕೆ ಪ್ರತಿಯಾಗಿ ಅಲ್ಲಿ ಭೀಮಾ ಆರ್ಮಿ ಅದು ಕೂಡ ತಾವು ಪಥಸಂಚಲನ ಮಾಡ್ತೀವಿ, ನಮಗೂ ಅನುಮತಿ ಕೊಡಿ ಅಂತ ಕೇಳ್ತಿದ್ದಾರೆ. ಓಕೆ, ಸತ್ಯ ಹೇಳ್ಬೇಕಂತಂದ್ರೆ ಭೀಮಾ ಆರ್ಮಿಯಲ್ಲಿ ಇರ್ತಕ್ಕಂಥ ಹಲವಾರು ಜನರು ಸಹಿತ ಪ್ರಿಯಾಂಕಾ ಖರ್ಗೆ ಅವರೇ ಗೊತ್ತಿರೋರು, ಪರಿಚಯ ಇರೋರು, ಅವರದೇ ಸಮುದಾಯದವರು. ಸೊ ಉದ್ದೇಶಪೂರ್ವಕ ಇವ್ರು ಹೀಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ ಇನ್ನೊಂದು ಅವ್ರ ಪತ್ರವನ್ನು ಅನುಮತಿ ಕೊಟ್ಟಿದ್ದು ಅದೇ ದಿವಸನೇ. ಹೌದು, ಅವ್ರ ಉದ್ದೇಶ ಹಂಗಿರ್ಬೋದು. ಆದರೆ ನೀವು RSSಗೆ ಅನುಮತಿ ಕೊಡ್ತೀವಿ ಅಂತಂದ್ರೆ, ಮತ್ತಿನ್ಯಾವುದೋ ಸಂಘಟನೆಗೆ ಅನುಮತಿ ಕೊಡ್ತೀವಿ ಅಂತಂದ್ರೆ, ಭೀಮಾ ಪಥಸಂಚಲನಕ್ಕೆ ಯಾಕೆ ಅನುಮತಿ ಕೊಡಲ್ಲ? ಯಾಕೆ ಮಾಡಬಾರ್ದು ಭೀಮಾ ಪಥಸಂಚಲನವನ್ನು? ಅದಕ್ಕೆ ಎರಡಕ್ಕೂ ಕೊಟ್ಟಿಲ್ಲ. ನಾನು ಇನ್ನು ಇದು ಈ ಫಸ್ಟ್ ಅದಾದ್ರೆ ಇದು ಇವ್ರು ಕೇಳ್ತಾರೆ ಸರ್. ನಾನು ಹೇಳೋದು ಒಂದೇ ದಿವಸ ಒಂದೇ ಸಮಯ ಅವ್ರು ಕೇಳ್ತಿದ್ದಾರೆ. ಹೌದು, ಆದ್ದರಿಂದ ಅಲ್ಲಿ ಕ್ಲಾಶ್ ಆಗುತ್ತೆ, ಅಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ. ಆದ್ದರಿಂದ ನಾವು ಎರಡಕ್ಕೂ ಕೊಡೋಕ್ಕಾಗೋದಿಲ್ಲ ಅಂತ ತಹಶೀಲ್ದಾರ್ ಹಿರೇಮಠ ಅವರು ಒಂದು ಆಯ್ತಲ್ವಾ ಹೇಳಿದ್ದಾರೆ. ಆಯ್ತು, ನವೆಂಬರ್ 2ನೇ ತಾರೀಕು ಇವರು RSS ಅವ್ರು ಕೇಳ್ತಿದ್ದಾರೆ. ಹೌದು, ನವೆಂಬರ್ 3ಕ್ಕೆ ಮಾಡಿ ಅಂತ ಹೇಳ್ಬೋದಲ್ಲ? ಹೇಳ್ಬೋದು. ಅದ್ರ ಮೊದಲು ನಮ್ಮ ಇರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ನೀವು ಫಿಲ್ಅಪ್ ಮಾಡಿ. ಅವ್ರು ರೆಡಿ. ಭೀಮಾ ಪಥಸಂಚಲನಕ್ಕೆ ನಿಮ್ಗೇನು ಬೇಕು? ಯಾವುದು ರೂಟ್ ಮ್ಯಾಪ್ ಯಾವುದು ಅಂತ ಹೇಳ್ಬೇಕಾ? ರೆಡಿ. ಆರ್ಗನೈಸೇಷನ್ ಹೆಸರು ಹೇಳ್ಬೇಕಾ? ರೆಡಿ. ಎಷ್ಟು ಜನ ಸೇರಿಸ್ತೀವಿ ಅಂತ ಹೇಳ್ಬೇಕಾ? ರೆಡಿ. ಯಾರ್ಯಾರು ಭಾಷಣ ಮಾಡ್ತಾರೆ ಅಂತ ಹೇಳ್ಬೇಕಾ? ಅದಕ್ಕೆ ರೆಡಿ. ಅವ್ರನ್ನೀಗಿಲ್ಲ ಅಂತ ಹೇಳಿಲ್ವಲ್ಲ, ಬೇರೆ ದಿವಸ ಮಾಡಿ ಎಲ್ಲ ಇವುಗಳೆಲ್ಲ. ಹೌದು, ಆದರೆ ನಾನು ಹೇಳ್ತಿರೋದು ಈ ಥರ ಅಂದರೆ ಇದೊಂದು ಏನಾದ್ರು ಸಂಘರ್ಷಕ್ಕೆ ಮುನ್ನುಡಿ ಬರೀತಾ ಇದೆಯಾ? RSSನ ಈ ಥರದ ಒಂದು ಏನು ನಾವು ಮಾಡ್ತೀವಿ ಅಂತ ಹೊರಟಿದೆಯಲ್ಲ, ಇದು ಭೀಮಸೇನೆಯನ್ನ ಅಥವಾ ಭೀಮಾ ಆರ್ಮಿಯನ್ನ ಪ್ರಚೋದಿಸ್ತಿದೆಯಾ? ಅಲ್ಲಿ ಸಂಘರ್ಷ ಆಗತ್ತಾ? ಸಂಘರ್ಷಕ್ಕೆ ಕಿಡಿ ಹತ್ತಿಸ್ತಿದಾರ? ಇವರು ಟಾರ್ಗೆಟ್ ಇರೋದು ಭೀಮಾ ಆರ್ಮಿ ಅಲ್ಲ, ಖರ್ಗೆ ಅವರು. ಯಾಕಂದ್ರೆ ಅವರು ಬಹಳ ಗಟ್ಟಿಯಾಗಿ ಸಿದ್ದರಾಮಯ್ಯವ್ರನ್ನ ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಅತ್ಯಂತ ಗಟ್ಟಿಯಾಗಿ RSSನ BJPಯನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರ ಧ್ವನಿಯನ್ನ ಮುಚ್ಚಬೇಕು ಅಂತ. ಅದಕ್ಕೆ ಸಿದ್ದರಾಮಯ್ಯ DKC ಮಂತ್ರಿ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯವರು ಆಗಬಾರ್ದು ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ಅವ್ರನ್ನ ಅಫ್ಕೋರ್ಸ್ ಈಗ ಅವ್ರು ಚಿತ್ತಾಪುರನ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲೇ ಗೊತ್ತಾಗತ್ತೆ. ಬೆಂಗಳೂರು ಮಾಡ್ಬೋದಿತ್ತು, ಬೇರೆ ಕಡೆ ಮಾಡ್ಬೋದಿತ್ತು. ಚಿತ್ತಾಪುರನ ಆಯ್ಕೆ ಮಾಡ್ಕೊಂಡಿರೋದೇ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ. ಅದು ಸರಿ, ಅದು ಬಹಳ ಕ್ಲಿಯರ್ ಆಗಿದೆ. ಆದ್ರೆ ಇಲ್ಲಿ ನಾನು ಹೇಳ್ತಿರೋದು ಈ RSSನ ಈ ನಿಲುವು, ನಾವು ನಮ್ಮ ಸಂಘಟನೆ ಹೆಸರು ಹೇಳಲ್ಲ, ಅಧಿಕೃತವಾಗಿ ಅನುಮತಿ ಪಡ್ಕೊಳ್ಳಲ್ಲ, ಆದರೆ ನಮಗೆ ನಾವು ಪಥಸಂಚಲನ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ತಿದಾರಲ್ಲ ಇವರು, ಅಥವಾ ಮಾಡಕ್ಕೆ ಬಿಡಬೇಕು ಅಂತ ಹೇಳ್ತಿದಾರಲ್ಲ, ಇದು ಒಂದು ರೀತಿಯ ಸಂಘರ್ಷಕ್ಕೆ ಕಾರಣ ಆಗತ್ತಾ? ಅದೇ ಬೇಕಾಗಿದೆ. RSS ಇವತ್ತವರೆಗೂ ಎಲ್ಲಿದ್ರೂ ಸಂಘರ್ಷ, ಆತಂಕವಾದ, ಇಲ್ಲ ಭಯೋತ್ಪಾದನೆ ಆಯ್ತಾ, ಅದು ಸಾರ್ವಜನಿಕವಾಗಿ ಮಾಡ್ತಾರೆ. ಪೊಲೀಸ್ ಪಥಸಂಚಲನ ಮಾಡೋದು ಬೇರೆ, ಯಾಕಂದ್ರೆ ಅವ್ರ ಕರ್ತವ್ಯ. ಹೌದು, ಆದರೆ ಇವ್ರದ್ದಲ್ಲ. ಒಂದು ಬೇನಾಮಿ ಸಂಘಟನೆ ಮಾಡೋದು ತಪ್ಪು ಅದು. ಆದ್ದರಿಂದ ಮತ್ತು ಅದು ಸಹಿತ ಈ ಸರ್ಕಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರದಾರನ್ನೆಲ್ಲರೂ ಸೇರಿಸ್ಕೊಂಡು ಮಾಡ್ತಾ ಇದ್ದೀರಿ, ಅದು ಎರಡನೇ ತಪ್ಪು. ಸೊ ಆದ್ದರಿಂದ ನಾನು ಕೇಳ್ತಾರೆ, ಭಾಳ ಸುಲಭ, ಅವರಲ್ಲ, ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಕೇಳ್ತಾ ಇರೋದು ಇಷ್ಟೇ. ಅಪ್ಪ, ಈ ನೆಲದ ಕಾನೂನು ಏನಿದೆಯಾ ಅದ್ರ ಪ್ರಕಾರ ಮಾಡಿ. ನೀವಾದರೂ ಮಾಡಿ, ಅವರಾದರೂ ಮಾಡಲಿ. ಬಾರಿ ವಿತಂಡವಾದ. ಅವ್ರು ನಮಾಜ್ ಮಾಡ್ತಾ ಇಲ್ವಾ? ಇದರಲ್ಲಿ ಏನು ನಮಾಜ್ ಏನು ಪ್ರತಿನಿತ್ಯ ಮಾಡ್ತಾರನ್ರಿ? ನಮಾಜು ಪ್ರಾರ್ಥನೆ. ಇದು ಪಥಸಂಚಲನ ಲಾಠಿ ಇಟ್ಕೊಂಡು ಮಾಡೋದು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದನ್ನು ಕಂಪೇರ್ ಮಾಡೋದೇ ತಪ್ಪು ಸರ್. ವಿತಂಡವಾದ ಅಂತ ಅದಕ್ಕೆ ಹೇಳಿದೆ ನಿಮಗೆ ನಾನು. ವಿತಂಡವಾದ ನೋಡಿ, ಅವ್ರು ನೋಡಿ ಟೋಪಿ ಹಾಕೋರಲ್ಲ, ಅವ್ರು ನೋಡಿ ಕೂತವ್ರಲ್ಲ, ಬರೀ ವಿತಂಡವಾದ. ಯಾವುದಕ್ಕೂ ನೋಡಿದ್ರು ಸಹಿತ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಆದ್ದರಿಂದ ಈ ಬಿಟ್ಬಿಡಿ ಇವನ್ನೆಲ್ಲವನ್ನು ಸಹಿತ. RSS ಅನ್ನೋದನ್ನು ಮೊದಲು ಹೋಗಿ ರಿಜಿಸ್ಟರ್ ಮಾಡಿದಕ್ಕೂ ಒಂದು ಸಮಸ್ಯೆ ಇದೆ ಇವಾಗ. ಯಾಕಂದ್ರೆ RSS ಹೆಸರಲ್ಲಿ ಈಗಾಗಲೇ ಹನುಮೇಗೌಡರು
ನೋಂದಣಿ ಮಾಡಿಸ್ಬಿಟ್ಟವ್ರೆ. ಆ ಹೆಸರನ್ನ ಬದಲಾಯಿಸ್ಬೇಕು ಇವರು, ಆ ಹೆಸರು ಸಹಿತ ಸಿಕ್ಕಲ್ಲ ಇವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ RSS ತಮ್ಮದೇ ಆದಂಥ ಒಂದು ಹೆಸರು ಇಲ್ದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನೋಂದಣಿ ಮಾಡ್ಸೋಕ್ಕೂ ಆಗಲ್ಲ. ಇವಾಗ ಏನು ಮಾಡ್ತೀರಾ? RSS ಇದೆಯಲ್ವಾ, ಒಂದು ಹೇಳ್ತಾ ಇದ್ದೀರಿ ಸರ್, ಅವರು ನಿಜಕ್ಕೂ ದೇಶ ಪ್ರೇಮಿಗಳಾಗಿದ್ರೆ ಎಲ್ಲರೂ ಇಷ್ಟಪಡ್ತಾ ಇದ್ರು, ರಾಷ್ಟ್ರ ಪ್ರೇಮಿಗಳಾಗಿದ್ರೆ. ಅಲ್ಲ, ಅದು ಬರೀ ಮುಖವಾಡ ಮಾತ್ರ. ಮುಖವಾಡ ಒಳಗಡೆ ಇದೆ ಅಲ್ವಾ, ಅದು ಇನ್ನೇ ಬಹಳ ಬಹಳ ಯಾವ ಸಮಸ್ಯೆಯಿಂದ ಈ ದೇಶ ಬಹಳ ಕಷ್ಟಪಟ್ಟು ಹೊರಗೆ ಬಂದಿದೆಯೋ, ಯಾವ ಅಸ್ಪೃಶ್ಯತೆಯನ್ನು ಬಹಿಷ್ಕರಿಸಿದೆಯೋ, ಯಾವ ತಾರತಮ್ಯವನ್ನು, ವರ್ಗ ತಾರತಮ್ಯ, ಜಾತಿ ತಾರತಮ್ಯ, ವರ್ಣ ತಾರತಮ್ಯದಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ, ಮತ್ತೆ ಅದಕ್ಕೆ ಹೋಗಬೇಕು ಅನ್ನುವುದೇ ಮನುಷ್ಯ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಆಗುತ್ತೆ. ಆದ್ದರಿಂದ RSS ಬೇಕಾಗಿರೋದು ಮನುಷ್ಯತ್ವವನ್ನು ಅದು ರೂಢಿಸಬೇಕಾಗತ್ತೆ. ಅದಕ್ಕೆ ಇವಾಗೂ ಸಹಿತ 100 ವರ್ಷ ಆಯ್ತಲ್ವಾ, ಇವಾಗಾದ್ರೂ ಸ್ವಲ್ಪ ಆದರೂ ಬುದ್ಧಿ ಬೆಳೆದಿರುತ್ತಲ್ವಾ, ಆ ದ್ವೇಷ, ಅಸೂಯೆ, ಕಿಡಿ ಹಚ್ಚೋದು, ಅಸಹನೆ ಇವೆಲ್ಲವನ್ನು ಬಿಟ್ಬಿಟ್ಟು ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಹಿಂದೂ ಕ್ರಿಶ್ಚಿಯನ್ ಭಾಯಿ ಭಾಯಿ ಎಲ್ಲರೂ ಸೇರಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ದೇಶದಲ್ಲಿ ಕಟ್ಟುವುದಿದ್ರೆ RSS ಇರಲಿ, ಇನ್ನೊಂದಾದ್ರೂ ಇರಲಿ, ನಮಗೆ ಒಡೆಯುವ ಕೆಲಸ ಮಾಡಿದರೆ, ಏನಾದರೂ ಬೆಂಕಿ ಹಚ್ಚುವ ಕೆಲಸ ಮಾಡಿದರೆ, ಕೊಲೆ ಮಾಡಿದರೆ, ಈ ಜಾತಿ ಭೇದ ಮಾಡಿದರೆ, ಧರ್ಮ ಭೇದ ಮಾಡಿದರೆ, ಜನರಲ್ಲಿ ಈ ಮೇಲು ಕೀಳು ಮಾಡಿದರೆ, ನಾವು ಕಡ್ಡಾಯವಾಗಿ RSS ಇರಲಿ, ಯಾರೇ ಇರಲಿ, ಮನುಷ್ಯತ್ವ ಇರೋ ಎಲ್ಲರೂ ಸಹಿತ ಅದನ್ನು ಕಡ್ಡಾಯವಾಗಿ ವಿರೋಧಿಸಲೇಬೇಕು, ಪ್ರತಿಭಟಿಸಲೇಬೇಕು. ಥ್ಯಾಂಕ್ ಯು ವೀಕ್ಷಕರೇ. ಇಷ್ಟೊತ್ತು ಚರ್ಚೆ ಮಾಡಿದ್ದೀವಿ. ಇನ್ನು ನಿಮಗೆ ಬಿಟ್ಟಿದ್ದು, ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನು ಮಾಡಬೇಕು, RSS ಬಗ್ಗೆ ಏನು ಮಾಡಬೇಕು, ಚಿತ್ತಾಪುರದಲ್ಲಿ ಏನಾಗ್ತಾ ಇದೆ, RSS ನಡ್ಕೊತಿರೋ ರೀತಿ ಸರಿನಾ ತಪ್ಪಾ, ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.